ಇದು 30-year old model electron microscopy, but still it is equipped with both transmission as well as scanning electron microscopy. Okay. So ನೀವೆಲ್ಲ ಕಾಂಪೌಂಡ್ ಮೈಕ್ರೋಸ್ಕೋಪ್ ಯೂಸ್ ಮಾಡಿರ್ತೀರಾ ಕಾಲೇಜಲ್ಲಿ. ಸೊ ವಾಟ್ ಈಸ್ ದ ಮ್ಯಾಗ್ನಿಫಿಕೇಶನ್ ದೇರ್? ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ 100 is your objective ಅಲ್ವಾ? ಸೊ ಐ ಪೀಸ್ ನ ಓಕೆ, ಅವ್ರ ಮ್ಯಾಗ್ನಿಫಿಕೇಶನ್ ಎಷ್ಟು? ವೆರಿ ಗುಡ್, 1000x. ಐ ಪೀಸ್ ವಿಲ್ ಬಿ 10x ಆಯ್ತಾ, ಆರ್ 15x. Your maximum objective, this one will be 100x. So 10 into 100 will be 1000x. First magnification you note. Whereas in electron microscopy you can go up to 1 lakh. 1 lakh magnification. So just imagine what is the difference between the compound as well as the electron microscopy. So what is the source of illumination there in compound microscopy? Light. Okay, that is called as photons. Aita here electrons. So what is the size between the electron and photons? So wavelength. When we talk about the wavelength, you know the visible light wavelength and electrons wavelength ಎಲ್ಲಿ ಬರುತ್ತೆ ಅಂತ ಅದನ್ನ ನೀವು ನೋಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದ್ರಲ್ಲಿ ನೋಡಿ. ಓಕೆ, ಸೊ ದಟ್ ಆಲ್ಸೋ ಇಟ್ ವಿಲ್ ಬಿ ಲೈಕ್ 1 lakh times the difference will be the size difference. ಅದಕ್ಕೆ ನಮಗೆ ಇಲ್ಲಿ ಇಮೇಜಸ್ ವಿಲ್ ಬಿ ಸೀನ್ ವೆರಿ ಕ್ಲಿಯರ್. ಅಂದರೆ ದ ಸ್ಟ್ರಕ್ಚರ್ ವಿಲ್ ಬಿ ಅಲ್ಟ್ರಾ ಸ್ಟ್ರಕ್ಚರ್ ಆಯಿತಾ. ಆ್ಯಂಡ್ ಆಸ್ ಐ ಟೋಲ್ಡ್ ದಟ್ ಇದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಆಗಿರೋದ್ರಿಂದ ಯು ಕ್ಯಾನ್ ಸಿ ಎ ಪೈಪ್ ದೇರ್. ಓಕೆ, ಅಲ್ಲಿಂದ ನಮಗೆ ಎಲೆಕ್ಟ್ರಾನ್ಸ್ ಜನರೇಟ್ ಆಗಿ ಈ ಚೇಂಬರ್ ಒಳಗಡೆ ಪಾಸ್ ಆಗುತ್ತೆ. ಓಕೆ, ಇಯರ್ ವೆನ್ ಇಟ್ ಪಾಸಸ್, ಸೊ ವಿ ಹ್ಯಾವ್ ಟು ಬಿಲ್ಡ್ ಎ ವ್ಯಾಕ್ಯೂಮ್ ಆಲ್ಸೋ ಆಯಿತಾ. ವ್ಯಾಕ್ಯೂಮಲ್ಲೇ ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್ ಆಯಿತಾ. ಇಫ್ ಯು ರಿಮೂವ್ ದ ವ್ಯಾಕ್ಯೂಮ್ ದೇರ್ ವೋಂಟ್ ಬಿ ಎಲೆಕ್ಟ್ರಾನ್ ಫಾರ್ಮೇಷನ್ ಆಯಿತಾ. ಸೊ the samples will be placed here. Okay, this is a sample holder and we process these samples using these copper grids. Okay, so nimage once I know the electron microscopy how to handle anta andre the 70% of the work will be in the sample processing. Okay, and 30% will be your the operating the electron microscope. Aita, processing how we will do is using some of the equipment such as microtomy. ಇಲ್ಲಿದೆ ನಿಮ್ಮ ಮೇಡಮ್ ನಿಂತಿದ್ದಾರಲ್ವ, ಅವ್ರ ಹಿಂದೆ ಅಲ್ಲಿ ಮೈಕ್ರೋಟೋಮಿ ಇದೆ. ಸೊ ವೇರ್ ಯು ಕ್ಯಾನ್ ಸೆಕ್ಷನಿಂಗ್ ಆಫ್ ದ ಟಿಶ್ಯೂಸ್ ಮಾಡ್ಬೋದು. ಓಕೆ, ಓನ್ಲಿ ಸಟ್ ಒನ್. ಆ್ಯಂಡ್ ದ ಫಸ್ಟ್ ಸ್ಯಾಂಪಲ್ ಪ್ರೊಸೆಸಿಂಗ್ ವಿ ಹ್ಯಾವ್ ಸಿ ಪಿ ಡಿ ಅಂದರೆ ಕ್ರಿಟಿಕಲ್ ಪಾಯಿಂಟ್ ಡ್ರೈಯರ್ ಆಯಿತಾ, ಸ್ಪಟರ್ ಕೋಟರ್, ಇವೆಲ್ಲ ಯೂಸ್ ಮಾಡಿ ವಿ ಪ್ರೊಸೆಸ್ ದ ಸ್ಯಾಂಪಲ್ಸ್ ಆ್ಯಂಡ್ ವಿ ಪುಟ್ ದ ಸ್ಯಾಂಪಲ್ ಆನ್ ದಿಸ್ ಕಾಪರ್ ಗ್ರಿಡ್. ಆ್ಯಂಡ್ ಈ ಕಾಪರ್ ಗ್ರಿಡ್ನ ಇಲ್ಲಿ ಪ್ಲೇಸ್ ಮಾಡ್ತೀವಿ ಸ್ಯಾಂಪಲ್ ಹೋಲ್ಡರಲ್ಲಿ. ಆ್ಯಂಡ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಇಲ್ಯುಮಿನೇಟೆಡ್ ಆನ್ ದಿಸ್ ಆಪ್ಟಿಕಲ್ ಇಯರ್ ಲೆನ್ಸಸ್ ಇದೆ. ಇಲ್ಯುಮಿನೇಟ್ ಆದಮೇಲೆ ವಿ ಜನರಲಿ ಸಿ ಇನ್ ದಿಸ್ ಮಾನಿಟರ್. ಇದು ಓಲ್ಡ್ ಮಾನಿಟರ್, ಆ್ಯಸ್ ಐ ಟೋಲ್ಡ್ 30 years ಓಲ್ಡ್ ಮಾಡಲ್ ಆಗಿರೋದ್ರಿಂದ ಈ ಮಾನಿಟರ್ಲಿ ಮುಂಚೆ ಎಲ್ಲ ನೋಡ್ತಿದ್ರು ಆಯಿತಾ. ನೌ ದಿಸ್ ಕ್ಯಾನ್ ಬಿ ಸೀನ್ ಇನ್ ದ ಡಿಜಿಟಲಿ ಇಯರ್. ಓಕೆ, ಸೊ ಎನಿ ಕ್ವಶನ್ಸ್ ಏನಾದರೂ ಇದೆಯಾ, ಡೌಟ್ಸ್? ಇದು ವರ್ಕಿಂಗಲ್ಲಿದೆ ಸರ್. ವರ್ಕಿಂಗಲ್ಲಿದೆ. Only transmission electron microscopy is not in the working. Sir, modernization ತನಕ ಇದು ಮಾಡ್ಕೋಬೋದಾ, ಮಾಡಿಫೈ ಮಾಡ್ಕೋಬೋದಾ ಸರ್? ಇಲ್ಲ, ಮಾಡಿಫೈ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇವಾಗ ನಿಮಗೆ ಹಳೆ ಕಾಲದಲ್ಲಿ ನಮ್ಮ ಹತ್ರ ಓನಿಡಾ ಪ್ಲಾಸ್ಮಾ ಟಿ ವಿ ಇತ್ತು. ವೆದರ್ ವಿ ಕ್ಯಾನ್ ಡೂ ಇಟ್ ಫಾರ್ LED ಆರ್ LCD TV? ಇಲ್ಲ, ಆಗೋದಿಲ್ಲ ಅಲ್ವಾ. ಅದು ಮಾನಿಟರಲ್ಲಿ ನೋಡ್ಬೋದು ಅಂದರೆ ಜಸ್ಟ್ ಫಾರ್ ದ ಇಮೇಜ್ ವಿಲ್ ಸೆಂಡ್ ಇಟ್ ದೇರ್ ಆಯಿತಾ. ಮುಂಚೆ ಎಲ್ಲ ಏನಂದರೆ ಇಲ್ಲಿ ನೋಡ್ತಿದ್ವಿ, ಇಷ್ಟು ಚಿಕ್ಕ ಮಾನಿಟರ್ ನೋಡ್ತಿದ್ವಿ. ದ ಸೇಮ್ ವಿಲ್ ಬಿ ಸೀನ್ ಅಷ್ಟೇ. ಸರ್, ಇವಾಗ ಹೊಸದು ಎಷ್ಟು ಕಾಸ್ಟ್ ಆಗುತ್ತೆ? ಆಲ್ಮೋಸ್ಟ್ ಇಟ್ ಈಸ್ ಅರೌಂಡ್ 1 crore ಆ್ಯಕ್ಚುಲಿ. ಪರ್ಚೇಸ್ ಮಾಡಿದಾಗ ಅಷ್ಟೇ ಇತ್ತು. 30 years back ಈಗ ಆ್ಯಕ್ಚುಲಿ ಯು ವಾಂಟ್ ಸಿ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಇಷ್ಟು ದೊಡ್ಡ ರೂಮಲ್ಲಿ ಆಯಿತಾ. ಈಗೆಲ್ಲ ಬೆಂಚ್ ಟಾಪ್, ಟೇಬಲ್ ಟಾಪ್ ಅಂತೀವಲ್ವ, ಆ ಥರ ಬಂದಿದೆ ಆಯಿತಾ. ಆ್ಯಂಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಆಸ್ ಎ ಟೋಲ್ಡ್ ಮೈಕ್ರೋಟೋಮಿ ಆ್ಯಂಡ್ ಸ್ಪಟರ್ ಕೋಟರ್ ಅವೆಲ್ಲ ಮಾಮೂಲಿ. ಬಟ್ ಇಕ್ವಿಪ್ಮೆಂಟ್ ವೈಸ್ ಓಕೆ, ಸೊ ಆಲ್ ದೀಸ್ ಆರ್ ಇನ್ ಎ ಸ್ಮಾಲ್ ಬಾಕ್ಸ್ ಟೈಪ್ ಆಯಿತಾ, ಆಪರೇಟಿಂಗ್ ಸಿಸ್ಟಮ್ ಆಯಿತಾ. ಆಸ್ ಐ ಟೋಲ್ಡ್ ದಟ್ ಪ್ಲಾಸ್ಮಾ ಟಿವಿಗೆ LED ಟಿವಿಗೆ ಡಿಫ್ರೆನ್ಸ್ ಆಯಿತಾ. ಈಗ QLED ಅಂತೀವಿ, OLED ಅಂತೀವಿ, ಹಾಗೆ ಇದು ಪ್ಲಾಸ್ಮಾ ಟಿವಿ ಅನ್ಕೊಳ್ಳಿ. ಓಕೆ, ಸೊ ಈಗ ಅಡ್ವಾನ್ಸ್ ಟು 1 crore ಇದೆ ಅಂತ ಹೇಳ್ತಾರೆ ಸರ್, ಜಾಸ್ತಿ ಇದೆ ಮ್ಯಾಮ್, ಅಷ್ಟಲ್ಲೇ ಇದೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ವಾಟ್ ಕೈಂಡ್ ಆಫ್ ಇಕ್ವಿಪ್ಮೆಂಟ್ ಯು ವಿಲ್ ಗೋಯಿಂಗ್ ಟು ಬೈ ಆ್ಯಂಡ್ ವಾಟ್ ಈಸ್ ಯುವರ್ ಪರ್ಪಸ್ ಆಫ್ ಅಪ್ಲಿಕೇಶನ್. ಅದ್ರ ಮೇಲೆ ಡಿಪೆಂಡ್ ಅಗೇನ್. ಸೊ ದಿಸ್ ವಾಸ್ equipped with both the transmission and the scanning electron
ಇಟ್ ವಾಸ್ 1 crore. ಓಕೆ, ಈಗ ಕೆಲವೊಂದ್ಸಲಿ ನಾನು ಏನು ಮಾಡ್ತೀನಿ, ನನ್ನ ಹತ್ರ ಆಲ್ರೆಡಿ ಪ್ರೊಸೆಸಿಂಗ್ ಇಕ್ವಿಪ್ಮೆಂಟ್ಸ್ ಇದೆ, ಐ ವಾಂಟ್ ಓನ್ಲಿ ದ ಮಿಷಿನ್ ಅಂತ ಅಂದರೆ ಸಮಥಿಂಗ್ ಲೈಕ್ 60 to 70 lakhs ಆಗ್ಬೋದು. ಸೊ ದಿಸ್ ಕೇಮ್ ಅಲಾಂಗ್ ವಿತ್ ದ ಸ್ಯಾಂಪಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಸರ್.